ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ರಂಗೋಲಿ ಬಿಡೋದಿದೆಯಲ್ಲ, ಸೊ ಅದಂತೂ ತುಂಬ ಚಳಿ ಅನಿಸುತ್ತೆ. ಸೊ ನೋಡೋಣ, ರಂಗೋಲಿ ತೋರಿಸ್ತೀನಿ ನಾನು ಹೆಂಗಾಗ್ತಾ ಇದ್ದೀನಿ ಅಂತ. ಚಳಿ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ, ಮೋಸದಿಂದ ಗಳಿಸಿದ ಹಣ ಎಂದೂ ಶಾಶ್ವತ ಅಲ್ಲ. ಈ ಮಾತು ಎಷ್ಟು ನಿಜ ಅಲ್ವಾ? ಸೊ ನಾವೇನೇ ಸುಳ್ಳು ಮಾತಾಡಿದ್ರು ಆ ಸ್ಥಾನ ನಾವು ಗಳಿಸ್ಕೊತೀವಲ್ಲ, ಅದು ಯಾವತ್ತೂ ನಾವು ಶಾಶ್ವತವಾಗಿ ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವೇನು ದರ್ಪ ತೋರಿಸ್ತೀವಿ ಅದು ಕೂಡ ಗೌರವನ ಸಂಪಾದಿಸಲ್ಲ. ಮೋಸದಿಂದ ಗಳಿಸಿದ ಹಣ ಯಾವತ್ತೂ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಸೊ ಅದು ಯಾವತ್ತೂ ಶಾಶ್ವತ ಅಲ್ಲ. ತುಳಸಿ ಮುಂದೆ ಚಿಕ್ಕ ರಂಗೋಲಿ ನಾನು ಹಾಕಿದ್ದೀನಿ. ಏನಂದರೆ ದೊಡ್ಡದಿಲ್ಲಿ ಜಾಗನೂ ಇಲ್ಲ, ಅದಾಗೋದು ಇಲ್ಲ. ನೆಕ್ಸ್ಟು ಆಚೆ ಕಡೆ ರಂಗೋಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೈ ನೋಡಿ ಎಲ್ಲ ಕಲರ್ ಆಗಿದೆ ನೋಡಿ. ಇದು ನಾನೇ ಹಾಕಿರೋದು ರಂಗೋಲಿ. ಸುಮಾರು ನಾನು 1 hour ತೊಗೊಂಡಿದ್ದೀನಿ ಇದನ್ನು ಹಾಕೋಕ್ಕೆ. ಸೊ ನಾನು ಗಣೇಶ ರಂಗೋಲಿ ಈ ಥರ ಹಾಕಿರೋದು ಫಸ್ಟ್ ಟೈಮು. ಸೊ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡಿ. ಮತ್ತು ಯಾರೂ ತುಳಿಬಾರ್ದು ಅಂತಲೇ ಗಣೇಶ ಹಾಕಿರೋದು. ಸೊ ಬೇರೆ ರಂಗೋಲಿ ಅಂದರೆ ತುಳಿದ್ಬಿಡ್ತಾರೆ. ಸೊ ಹಾಗಾಗಿ ಗಣೇಶ ಅಂದರೆ ಒಂದು ಭಯ ಭಕ್ತಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ತುಳಿಬಾರ್ದು ಅಂತಲೇ ಹಾಕಿರೋದು. ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡ್ಬೇಡಿ. ಆಮೇಲೆ ಏನಂಗೆ ಹಾಕಿದ್ದೀರಾ? ಸೊ ಎಲ್ಲ ಆಯಿತು ರೀ. ನೆಕ್ಸ್ಟು ಏನಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾಗರತನೆ ಹಿರಿಯೋದಕ್ಕೆ. ಸೊ ಹಾಗಾಗಿ ನಾನು ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ಎಳ್ಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದೇವರಿಗೆ ನೈವೇದ್ಯ ಎಲ್ಲ ಇಡಬೇಕು. ಅಲ್ಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಅದೊಂದು ಸ್ವಲ್ಪ ಕರೆಯಾಗಿತ್ತು, ಅಂದರೆ ವೈಟ್ ಕಲರ್ ಆಗಿತ್ತು, ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ನೆಕ್ಸ್ಟು ಫಸ್ಟು ಏನಂದರೆ ಗಣಪತಿ ಪೂಜೆ ಫಸ್ಟ್ ಆಗಿರೋದ್ರಿಂದ ಗಣಪತಿ ಅವ್ರಿಗೆ ಫಸ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು. ಸೊ ನೋಡ್ತಾ ಇದ್ದೀರಲ್ಲ, ಅವರ ನೋಡೋದಕ್ಕೆ ಮನಸ್ಸಿಗೆ ಏನೋ ಒಂಥರ ಆನಂದ. ಏನೂ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿದೆ ಅಂದರೆ, ಶಿಲ್ಪಿ ಏನು ಕೆತ್ತಿರ್ತಾರಲ್ಲ ಅವ್ರಿಗಂತೂ ಹ್ಯಾಂಡ್ಸ್ ಆಫ್ ಅಂತ ಹೇಳೋದನ್ನು ಮರಿಬಾರ್ದು ನಾವು. ಮತ್ತು ಈ ಥರ ನೋಡಿ ನಾಗರತನೆ ಹಿಂಗೆ ಮಾಡೋದು ನಾವು. ಸೊ ಪ್ರತಿ ವರ್ಷವೂ ತಪ್ಪದಿರ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ನಾಗರತನೆ. ಸೊ ಹಾಲು ದೇವರಿಗೆ, ನೀರು ಮತ್ತು ಹಾಲು ಅವ್ರಿಗೂ ಬೇಕಾಗುತ್ತೆ. ಸೊ ಅದಕ್ಕೆ ಪೂಜೆಗೋಸ್ಕರ ಹಾಕಲೇಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ ಬೆಳಗ್ಗೆ ಅಂದರೆ, ಸದ್ಯ ನಂಗೆ ಸಿಕ್ಕಿದ್ದು ಜಾಗ ಒಂದು ಪುಣ್ಯ ಅನ್ಬೋದು ಬೇಗ. ಮತ್ತು ಅಲ್ಲಿ ದೇವಸ್ಥಾನ ಇರೋದ್ರಿಂದ ಮುಂದ್ಗಡೆನೇ ಸಾಯಿಬಾಬಾನ ನೆನೆಸ್ಕೊಂಡು ಬೇಡ್ಕೊಂಡು, ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ಸಾಯಿಬಾಬಾ ದೇವಸ್ಥಾನ, ಅಲ್ಲಿ ಏನೇನು ಮಾಡ್ತಾರೆ ಅರ್ಚನೆಗೆಷ್ಟು, ಸಂಕಲ್ಪ ಅಭಿಷೇಕಕ್ಕೆಷ್ಟು ಅಂತ ಅಲ್ಲೇ ಕೂಡ ಹಾಕಿದ್ದಾರೆ ನೋಡಿ. ಶ್ರೀ ದೇವರ ಮಂಗಳ ಪೂಜೆ, ಸೊ ಎಲ್ಲ ಥರ ಹಾಕಿದ್ದಾರೆ. ಸೊ ಬೇಕಂದವ್ರು ಮಾಡಿಸ್ಕೋಬೋದು. ಮತ್ತು ಆ ದೇವ್ರದ್ದು ಪಾದ ಇದು. ಸೊ ನೋಡ್ತಾ ಇದ್ದಾನೆ ಒಂಥರ ಏನೋ ಒಂಥರ ಹುಮ್ಮಸ್ಸಾಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಸೊ ಈ ದೇವಸ್ಥಾನ ಅಂತೂ ಎಲ್ಲ ಥರ 3 ಥರ ದೇವರಿದೆ ಇಲ್ಲಿ. ನನಗಂತೂ ತುಂಬ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಸೊ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮನಸ್ಸಿಗೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಮತ್ತು 3 ಸುತ್ತು ಸುತ್ತಲೇಬೇಕು. ಸೊ ಹಾಗಾಗಿ ಎಲ್ಲ ದೇವ್ರಿಗೂ ಸಹ 3 ಸುತ್ತು ಪ್ರದಕ್ಷಿಣೆ ಅನ್ನೋದು ಹಾಕಲೇಬೇಕು. ಸೊ ಹಾಗಾಗಿ ಪ್ರದಕ್ಷಿಣೆ ಆಗ್ತಾ ಇದ್ದೆ ದೇವರಿಗೆ. ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರಿದು. ಸೊ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ, ಅದು ಕೂಡ ತುಂಬ ಒಳ್ಳೆಯದು. ವರ್ಷವೂ ವರ್ಷಕ್ಕೆ ಅಂದರೆ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ಕೂಡ ಒಳ್ಳೆಯದಾಗುತ್ತೆ. ಸೊ ಮತ್ತು ಪ್ರದಕ್ಷಿಣೆ ಹಾಕೋದಂತೂ ಮರಿಬಾರ್ದು ಯಾವತ್ತೂ ದೇವರಿಗೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ದೇವರಿಗೆ ತಲೆ ಬಾಗ್ತಾ ಇದ್ದೀನಿ. ನೆಕ್ಸ್ಟು ಹೋಗ್ಬಿಡೋಣ ಬನ್ನಿ. ಯಾವ ದೇವರು ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಶ್ರೀ ಮಹಾಲಕ್ಷ್ಮಿ. ಲಕ್ಷ್ಮಿ ಅಂದರೆ ಗೊತ್ತು, ಮಹಾಲಕ್ಷ್ಮಿ ಅಂದರೆ ಸಂಪತ್ತು ಅದೆಲ್ಲ ಕೊಡಿ ಮತ್ತು ಎಲ್ಲ ಥರ ಬೇಡ್ಕೋಬೇಕು. ಸೊ
ಸೊ ದುಡ್ಡಂತೂ ಮೇನ್ ಬೇಕೇ ಬೇಕು ಲೈಫಲ್ಲಿ ಲೀಡ್ ಮಾಡೋದಕ್ಕೆ. ಹಂಗಂತ ಅದು ತುಂಬ ಇಂಪಾರ್ಟೆಂಟ್ ಏನಲ್ಲ ಲೈಫಲ್ಲಿ. ಏನು ಲೈಕ್ ಅದು ವೆರಿ ಲೈಕ್ ವಾಂಟ್ ಅಷ್ಟೇ, ನೀಡೆಡ್ ಅಂತೂ ಅಲ್ಲ. ನನಗಂತೂ ತುಂಬ ಊಟ ಆಗಿತ್ತು. ಸೊ ಹಾಗಾಗಿ ನಾನು ಸಾತ್ವಿಕ್ ಕಿಚನ್ಗೆ ಬಂದಿದ್ದೆ. ಇದು ನಾನು ರೆಗ್ಯುಲರ್ ಹೋಗೋ ಒಂದು ಕಿಚನ್ ಅಂತಲೇ ಹೇಳ್ಬೋದು, ಸೌತ್ ಕಿಚನ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಶಾವಿಗೆನ ಟ್ರೈ ಮಾಡಿದ್ದೆ, ಅದು ಕೂಡ ಚೆನ್ನಾಗಿತ್ತು. ಮತ್ತು ಡಯೆಟ್ಗೆಲ್ಲ ಅದು ಒಳ್ಳೆ ಫುಡ್ಡು. ಇದು ಖಾರ ಬಾತು. ನೆಕ್ಸ್ಟ್ ನಾನು ಏನು ತೋರಿಸ್ತೀನಿ ಅಂದರೆ ನವಣೆ ಬಾತ್ ಅಂತ ಬರುತ್ತೆ, ಇದು ಕೂಡ ಡಯೆಟ್ಗೆ ತುಂಬ ಒಳ್ಳೆಯದು. ಸೊ ಈ ಥರ ತಿನ್ನೋದ್ರಿಂದ ನಿಮ್ಮ ಡಯಟ್ ಅನ್ನೋದು ಏನಿದೆ ಮೇಂಟೈನ್ ಕೂಡ ಆಗುತ್ತೆ. ನೆಕ್ಸ್ಟು ನಾನು ಅಮ್ಮ ದರ್ಗೆ ತೊಗೊಬರೋಕ್ಕೆ ಹೇಳಿದ್ರು, ತೊಗೊಂಡು ಬಂದೆ. ನೆಕ್ಸ್ಟ್ ಅಕ್ಕ ಮನೆಗೆ ನಾವು ಬಂದಿದ್ರಿ. ಅಲ್ಲಿ ನೋಡಿ ಪುಟಾಣಿ ಏನು ಮಾಡ್ತಾ ಇದೆ ಅನ್ನೋದು ಅಮ್ಮಂಗೆ. ಗುಂಡು ಮನೆ ಸುಂದರಿ. ಮಸಾಜ್ ನೋಡಿ ಹೆಂಗ್ ಮಾಡ್ತಾ ಇದ್ದೆ. ಯಾಕವಿ ಸಾಕಾಯ್ತಾ? ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಇದೊಂದು ಮಂಗ. ಅಮ್ಮ ಅಮ್ಮ ನಾನು ಮಾಡ್ಬೇಕಾ ಅಮ್ಮ? ನಾನು ಹೆಲ್ಪ್ ಮಾಡ್ತೀನಿ ನಾನು ನಿಮ್ಗೆ. ನಮ್ಮಮ್ಮ ಯಾವಾಗ್ಲೂ ಕನ್ಫ್ಯೂಸ್ ಗೊತ್ತಾ, ಚೇತು ಯಾರು ಕಾವ್ಯ ಯಾರು ಎರಡರಲ್ಲೂ ಕನ್ಫ್ಯೂಸು. ಹಾ ಆಯ್ತು ಬಿಡಮ್ಮ, ನೀವೇ ದೊಡ್ಡವರಾಗಿರಿ. ಗ್ರೀನ್ ಕಲರ್ ಡಬ್ಬಿ ಇದೆ, ಹಂಗ ಹಾಕೋಬೇಕಾ? ತುಪ್ಪ ಸವರ್ಕೋಬೇಕಾ? ನೋ ಅವಿಕಾ, ಅಬ್ಬೋ ನೋವ್ತೈತೆ. ಅಯ್ಯೋ ಅವಿಕಾ ಅವರು. ಓಕೆ ಖಾರ ಕಡುಬು, ಸ್ವೀಟ್ ಕಡುಬು ಎರಡು ಒಂದೇ ಇಟ್ಟಿದ್ದೀವಿ. ಒಂದು ಕಡೆನೇ ಇಟ್ಟಿದ್ದೀವಿ. ಇದು ಸ್ವೀಟ್ ಅನ್ಸುತ್ತೆ. ಸ್ವೀಟ್ ಇಟ್ಟಿದ್ದೀವಿ ಒಂದೆರಡು. ಅವಳಿಗಾಕೋ. ಒಂದು ಸೆಕೆಂಡ್ ಪಾಸ್ ಮಾಡಿ. ಹಾಕೊಂತಳ್ ಬಿಡಮ್ಮ. ಇಲ್ಲ ಬೇಡ. ಶಿನ್ಕುಳ್ಳಿ ಕಡುಬು. ಸಾಕು ಸಾಕು ಸಾಕು. ಹಾಕೋ ಮಗ್ನ. ಹಾ ಮಾಡು ಮಗ್ನ. ಬೇಗ ತೆಗಿಬೇಕು. ಓಪನ್ ಮಾಡು. ಓಪನ್ ಮಾಡ್ತೀನಿ. ಸಾಕು ಓಪನ್ ಮಾಡಮ್ಮ. ಓಪನ್ ಮಾಡ್ತೀನಿ. ಸೂಪರ್ ಕಂದ. Sorry, Mom.